ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ನಮ್ಮ ಆಕಾಶವಾಣಿಯನ್ನು ನಿರಂತರವಾಗಿ ಕೇಳೋರು ನಿರಂತರ ಶ್ರೋತೃ ಆಗಿರ್ತಾರೆ. ಆವಾಗ ತುಂಬ ವರ್ಷಗಳಿಂದ ಭಾಳ ಪ್ರೀತಿಯಿಂದ ರೇಡಿಯೋ ಕೇಳಿ ಭಾಳ ಖುಷಿ ಪಡೋ ಜನನೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಸೇರಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಮಾತಾಡ್ತಾ ಇದ್ದೇನೆ. ಇಲ್ಲಿ ಒಂಟುಕೊಪ್ಪಲ್ನಲ್ಲಿ 11ನೇ ಕ್ರಾಸ್ ಇದು ಇರುವಂಥ ಮನೆ. ಅವರ ಮಾತುಗಳನ್ನು ಕೇಳ್ತಾ ನಾವು ತಿಳ್ಕೊಳ್ಳೋಣ ಯಾವ ರೀತಿ ರೇಡಿಯೋನ ಇವರು ಕೇಳ್ತಾ ಬಂದರು ಅಂತೇಳಿ. ಅಮ್ಮ ನಮಸ್ಕಾರ, ನಿಮ್ಮ ಹೆಸರು? ಅನ್ಸೂಯ ಅಂತ. ಅನಸೂಯ ಅವರೇ, ನೋಡಿ ನಮ್ಮ ಧ್ವನಿ ಕೇಳಿದ್ರ ರೇಡಿಯೋದಲ್ಲಿ? ಚೆನ್ನಾಗಿ ಪರಿಚಯ. ನೀವು ಬೇರೆ ಬೇರೆ ಎಲ್ಲ ಕಲಾವಿದರು ಯಾವ ರೀತಿ ರೇಡಿಯೋ ಕಾರ್ಯಕ್ರಮ ಪ್ರೆಸೆಂಟ್ ಮಾಡ್ತಾರೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು ಬಂದಂತಹ ವ್ಯಕ್ತಿಗಳು ಏನು ಮಾಹಿತಿ ಕೊಟ್ಟರು ಎಲ್ಲವನ್ನೂ ನೀವು ಕೇಳ್ತಾ ಬಂದಿದ್ದೀರಿ. ನಿಮಗೆ ವಯಸ್ಸೆಷ್ಟೀಗ? ನನಗೆ 83 ರನ್ನಿಂಗು. 83. ನೋಡಿ, ಭಾಳ ಖುಷಿ ಆಯಿತು. ಮೊದಲಿಗೆ ಈ 83 ವರ್ಷ ತಲುಪಿದ್ದೀರಿ. ನೀವು ಶತಾಯುಷಿಗಳಾಗಿರಿ ಅಂತೇಳಿ ನಾವು ನಮ್ಮೆಲ್ಲ ಕೇಳೋದ್ರ ಪರವಾಗಿ ಹಾರೈಸ್ತೀವಿ. ಎಷ್ಟು ವರ್ಷ ಹಿಂದೆ ರೇಡಿಯೋ ಕೇಳಕ್ಕೆ ಶುರು ಮಾಡಿದ್ದು? ನಾವು ಚಿಕ್ಕ ವಯಸ್ಸಿನಲ್ಲಿ ನಾವು ಬಿಳ್ಕೇರಲ್ಲಿ ಇದ್ದಿದ್ದು. ಅಲ್ಲಿ ಸುಮಾರು 52ನಲ್ಲೋ ಏನೋ ಕರೆಂಟ್ ಬಂತು ಊರಿಗೆ. ಕರೆಂಟ್ ಬಂದಾಗಿಂದ ಫಸ್ಟ್ ನಮ್ಮ ಮನೆಗೆ ರೇಡಿಯೋ ತಂದರು. ಆವಾಗಿಂದ ಕೇಳ್ತಾ ಇದ್ವಿ. ಕರೆಂಟ್ಗಿಂತ ಮುಂಚೆ ಸೆಲ್ಲಲ್ಲೇ ರೇಡಿಯೋ ಕೇಳ್ತಾ ಇದ್ರು. ಕರೆಂಟಿಂದ ರೇಡಿಯೋ ಕೇಳಬಹುದು ಅಂತ ಗೊತ್ತಿರಲಿಲ್ಲ ಜನರಿಗೆ. ಗೊತ್ತಿರಲಿಲ್ಲ ಅವಾಗ. ಕರೆಂಟ್ ಬಂದ್ಮೇಲೆ ನಮ್ಮನೆಗೆ ಫಸ್ಟ್ ಕರೆಂಟ್ ಪವರ್ ತಗೊಂಡಿದ್ದು, ರೇಡಿಯೋ ತಂದಿದ್ದು. ವಿಶೇಷ ಅದು ಭಾಳ. ಆವಾಗ ಏನು ಬರ್ತಿತ್ತು ನಮಗೆಲ್ಲ ಚಿಕ್ಕ ವಯಸ್ಸು ಗೊತ್ತಿಲ್ಲ. ನಮ್ಮ ತಾಯಿ ಮಾತ್ರ ಅವಳು ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ಹರ್ಕತೆನೋ ಸಂಗೀತನೋ ಬರೋದು, ಅದನ್ನು ಕೇಳ್ತಾ ಇರೋರು. ಅದೇ ಆವಾಗಿಂದ ರೇಡಿಯೋ ಗೊತ್ತು ಅವಾಗಿಂದ. ಹಂಗೆ ಅಂದ್ರೆ ನಿಮ್ಮ ತಾಯಿ ಆ ಕಾರ್ಯಕ್ರಮ ಕೇಳ್ತಾ ಇರಬೇಕಾದ್ರೆ ನೀವು ಕೇಳಕ್ ಶುರು ಮಾಡಿದ್ರಿ ಅಂತ ಅಂದಂಗಾಯ್ತು ಅವಾಗಲಿಂದ. ನಿಮಗೆ ರೇಡಿಯೋ ಅಂತ ಅನ್ನೋದು ಬಹಳ ಒಳ್ಳೆ ಇದು ವಿಶೇಷ, ಇದರಲ್ಲಿ ಬಹಳಷ್ಟು ಮಾಹಿತಿ ಸಿಗುತ್ತೆ ಅಂತ ಅನ್ನೋದು ಗೊತ್ತಾಗಿದ್ದು ಯಾವಾಗ? ನನಗೆ ನನ್ನ ರಿಟೈರ್ ಆಗಿದ್ದು 99ನಲ್ಲಿ. ಅದಾದ್ಮೇಲೆ ನಾನು ಕಂಟಿನ್ಯೂಸ್ ಯಾವತ್ತೂ ರೇಡಿಯೋ ಆರಿಸೇ ಇಲ್ಲ. ನನ್ನ ನಡುವೆ ಕೇಳ್ತಾ ಇದ್ರಿ, ಬಟ್ ನೀವು ಸತತವಾಗಿ ಕೇಳಕ್ ಶುರು ಮಾಡಿದ್ದು ರಿಟೈರ್ಡ್ ನಂತರ. ಕೆಲಸ ಮಾಡ್ತಾ ಇದ್ರಿಂದ ಯಾವಾಗ್ಲೂ ಕೇಳಕ್ ಆಗ್ತಿರ್ಲಿಲ್ಲ. ಬೆಳಗ್ಗೆ ಹೊತ್ತು ಹಾಕೊಂಡಿರ್ತಿದ್ದೆ, ಆಮೇಲೆ ರಾತ್ರಿ ಹಾಕೋತಾ ಇದ್ದೆ. ಆ ಥರ ರೆಗ್ಯುಲರ್ ಆಗಿ ಕೇಳಕ್ ಆಗ್ತಿರ್ಲಿಲ್ಲ. ಈ ಸ್ಕೂಲ್ಗಳಲ್ಲಿ ರೇಡಿಯೋ ಕೇಳಿಸ್ಬೇಕು ಮಕ್ಕಳಿಗೆ, ಒಂದಿಷ್ಟು ಮಕ್ಕಳಿಗಾಗಿನೇ ಕೆಲವೊಂದು ಕಾರ್ಯಕ್ರಮಗಳು ಇರ್ತಿದ್ವು, ಅದನ್ನೆಲ್ಲ ಕೇಳಿಸೋವಂತ ಪ್ರಯತ್ನ ಇತ್ತು ಆವಾಗ. ಅದನ್ನೆಲ್ಲ ಮಾಡ್ತಿದ್ರಾ? ಇಲ್ಲ, ನಮ್ಮ ಸ್ಕೂಲಲ್ಲಿ ಆ ಥರ ಇರಲಿಲ್ಲ ಆ ಪ್ರೋಗ್ರಾಮ್. ಇತ್ತೀಚೆಗೆ ಬಂತು, ನಂತರ ಬಂತು ಅದು ರೇಡಿಯೋದಲ್ಲಿ ಕೇಳಿ ಕಲಿ ಕಾರ್ಯಕ್ರಮಗಳು. ಕೆಲವೊಂದೆಲ್ಲ ರೇಡಿಯೋ ತಗೊಂಡೋಗಿ ರೇಡಿಯೋಗಳನ್ನು ಕೂಡ ಕೊಡಿಸ್ಬೇಕು ಅನ್ನೋದೆಲ್ಲ ಆಯ್ತು. ಅಂದ್ರೆ ರೇಡಿಯೋಗಳನ್ನ ಮಕ್ಕಳಿಗೆ ಕೇಳಿಸೋ ಪ್ರಯತ್ನ ಮಾಡ್ತಿದ್ರು ಅವಾಗ. ನಾನಿದ್ದಾಗಿರ್ಲಿಲ್ಲ, ಇನ್ನು ನಾನು ರಿಟೈರ್ ಆದ್ಮೇಲೆ ಆಗಿರ್ಬೇಕು ಅನ್ಸುತ್ತೆ. ಮೈಸೂರು ಆಕಾಶವಾಣಿ ಕೇಳಕ್ ಶುರು ಮಾಡಿದ್ದು ರಿಟೈರ್ಡ್ ನಂತರ? ರೆಗ್ಯುಲರ್ ಆಗಿ ಕೇಳ್ತಿದ್ವಿ. ಬೆಳಗ್ಗೆ 5:45 ರೇಡಿಯೋ ಹಾಕಿದ್ರೆ ಅದು ಕೊಯ್ ಅಂತಿರುವಾಗ್ಲೇನೆ ಹಾಕ್ಬಿಟ್ಟಿರ್ತೀನಿ. ಬಂದರೆ ಆಮೇಲೆ ಎಲ್ಲ ಕೇಳ್ಕೊತಾ ಇರ್ತೀನಿ. ನಾನು ಕೇಳೋದಿದ್ರೆ ಸ್ವಲ್ಪ ಜೋರಾಗಿ ಹಾಕ್ಕೊಂಡಿರ್ತೀನಿ, ಬೇರೆ ಕೆಲಸ ಮಾಡ್ಕೊಂಡಿದ್ರೆ ಸ್ವಲ್ಪ ಕಡಿಮೆ ಮಾಡಿರ್ತೀನಿ ವಾಲ್ಯೂಮು. ಬಂದು ಮಾತ್ರ ಮಾಡಲ್ಲ? ಇಲ್ಲ, ನನ್ಗೆ ಯಾರೋ ಒಬ್ಬರು ಜೊತೆಲಿ ಇದ್ದಾಗೆ ಅದಿದ್ರೆ. ಬಹಳ ವಿಶೇಷ ನೋಡಿ. ಇದೇ ಭಾವನೆ ಎಲ್ರಿಗೂ ಬೇಕಾಗತ್ತೆ. ರೇಡಿಯೋ ನನ್ನ ಸಂಗಾತಿ ಅಂತ ಹೇಳಿ ಇತ್ಯಾದಿ ಹೇಳ್ತಾರೆ. ತಮ್ಮ ಅಭಿಪ್ರಾಯಗಳನ್ನೆಲ್ಲ ಓಡ್ತಾ ಇರಬೇಕು, ನಿಮ್ ಕೆಲಸ ನಡೀತಾ ಇರಬೇಕು. ಹೌದು, ಏನೋ ಕಿವಿಗೆ ಬೀಳ್ತಾ ಇರುತ್ತೆ, ಏನೋ ಕೇಳಿಸ್ಕೊತಾ ಇರ್ತೀನಿ. ಎಷ್ಟೋ ವಿಷಯಗಳು ಗೊತ್ತಿರಲ್ಲ, ಹೊರಗಡೆದು ಗೊತ್ತಾಗಿರಲ್ಲ, ಅದರಿಂದ ನನಗೆ ಗೊತ್ತಾಗಿರುತ್ತೆ, ವಿಷಯಗಳು ತಿಳ್ಕೊಂಡಿರ್ತೀನಿ. ಒಂಥರ ಅದು ಚಾಂಟಿಂಗ್ ಟೈಪ್, ಒಂಥರ ಅದು ಪಠಣ ಆಗ್ತಾ ಇರ್ಬೇಕು, ಓಂ ಅಂತ ಬಂದಂಗೆ. ಏನೋ ಹಾಕೊಂಡಿದ್ದಾಳೆ ಅನ್ಸುತ್ತೆ, ನಂಗದ್ರಲ್ಲಿ ಏನೋ ಇರುತ್ತೆ, ಸಿಗುತ್ತೆ, ಹಾಕೊಂಡಿರ್ತೀನಿ, ಕೇಳ್ಕೊತಾ ಇರ್ತೀನಿ ನಾನು. ಆ ಥರ. ನಿಮಗೆ ಬಹಳ ಮೊದಲಿಗೆ ಈಗೀಗೆಲ್ಲ ಇಂಟರಾಕ್ಷನ್ ಕಾರ್ಯಕ್ರಮಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ, ಜನರ ಪಾಲ್ಗೊಳ್ಳುವಿಕೆ ಜಾಸ್ತಿ ಇದೆ, ಫೋನಿನ ಕಾರ್ಯಕ್ರಮಗಳು ಜಾಸ್ತಿ ಇದಾವೆ. ಮೊದಲು ನಿಮ್ಗೇನ ಅನಿಸುತ್ತಾ ನಮ್ಮ ಮಾತನ್ನು ಕೂಡ ರೇಡಿಯೋದಲ್ಲಿ ಬರಬೇಕು, ನಾನು ಕೂಡ ರೇಡಿಯೋದಲ್ಲಿ ಭಾಗವಹಿಸಬೇಕು ಅಂತ ಏನಾರು ಆಗಿತ್ತಾ? ಇಲ್ಲ, ಅದೆಲ್ಲ ಗೊತ್ತಿರಲಿಲ್ಲ, ಇಷ್ಟೊಂದೆಲ್ಲ ಮುಂದುವರೆದಿರ್ಲಿಲ್ಲ ಅವಾಗ. ಆ ಥರ ಅನ್ನಿಸ್ತಾ ಇರಲಿಲ್ಲ. ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೆ ಅವಾಗ? ನಿಮ್ಮ ಹಬ್ಬದಲ್ಲಷ್ಟೇ ಬಂದಿದ್ದು. ಅದಕ್ಕೆ ಮುಂಚೆ ಉತ್ಸವ ಮಾಡಿದ್ರಲ್ಲ, ನೋಡ್ಬೇಕಂತ ಅವಾಗಲೇ ಅಂತಿತ್ತು, ಆಸೆ ಇತ್ತು. ಅದಕ್ಕೆ ಎಲ್ಲರೂ ಹೋಗೋಕ್ಕಾಗಲ್ವಲ್ಲ, ಆ ಹಬ್ಬ ಅಂದ ತಕ್ಷಣ ಅವತ್ತು ಬಂದಿದ್ದು. ನೋಡ್ಬೋದು, ಎಲ್ಲರನ್ನೂ ನೋಡ್ಬೋದು, ಮಾತಾಡಿಸ್ಬೋದು ಅಂತ. ಆದರೆ ಕೆಲವರು ಸಿಕ್ಕಿದ್ರು, ಕೆಲವರು ಸಿಕ್ಕಲಿಲ್ಲ. ಈಗ ಮಹಿಳಾ ಕಾರ್ಯಕ್ರಮ ಬಂದಾಗ ರೇಡಿಯೋ ವ್ಯಾಲ್ಯೂಮ್ ಜಾಸ್ತಿ ಮಾಡ್ತಿದ್ರು ಅಥವಾ ಬೇರೆ? ಇಲ್ಲ, ಅದು ಖಂಡಿತ ಮಾಡ್ತೀನಿ. ಅದರಲ್ಲಿ ಸ್ವ ಉದ್ಯೋಗ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಕೇಳ್ತಾ ಇದ್ರೆ ನಾನು ಇವಾಗಲೂ ಏನಾದ್ರು ಮಾಡೋಣ ಅನ್ಸುತ್ತೆ. ಅದು ಅನ್ಸ್ಬೇಕು ಆ ಥರ ಅಂತ. ನಾವು ಪ್ರಸಾರಕರದ ಉದ್ದೇಶ ಏನಂದ್ರೆ ಆದಷ್ಟು ಜನರಿಗೆ ಇದು ಪ್ರಚೋದನೆ ಕೊಡ್ಲಿ, ಜನ ಮುಂದೆ ಬರ್ಲಿ ಅಂತ ಹೇಳಿ ಇರುತ್ತೆ. ತುಂಬಾ ಉಪಯೋಗ ಆಗುತ್ತೆ. ರೇಡಿಯೋ ಕೇಳಿ ಪ್ರೇರೇಪಣೆಯಾಗಿ ಅವ್ರು ಬೇರೆ ಏನಾದ್ರು ಕೆಲಸ ಮಾಡ್ಕೋಬಹುದು ಅಂತ ಅಷ್ಟಿದೆ, ಆ ಒಂದು ತಾಕತ್ತಿದೆ. ಮನಸ್ಸಿರೋರ್ಗೆ ಅದರಲ್ಲಿ ತುಂಬಾ ಅನುಕೂಲ ಇದೆ, ಯಾವ್ದ್ರಲ್ಲೂ ಒಂದಾರು ಮಾಡ್ಕೋಬಹುದು. ರೇಡಿಯೋ ಅಂತ ಅನ್ನೋದು ದೊಡ್ಡ ಸೆಟ್, ಅದರಲ್ಲಿ ರೇಡಿಯೋ ಕೇಳ್ತಾ ಇದ್ವಿ, ಅದೊಂದು ಹಿತ ಬೇರೆ ಇತ್ತು. ಈಗೆಲ್ಲ ತಾಂತ್ರಿಕವಾಗಿ ಬದಲಾವಣೆ ಆಗಿದೆ, ಮೊಬೈಲ್ ಅಲ್ಲಿ ಬರುತ್ತೆ, ಅದನ್ನ ಬೇಕಾದ್ರೆ ಎಲ್ಲೆಲ್ಲ ತಗೊಂಡ್ ಹೋಗ್ತೀವಿ, ಅಲ್ಲೇ ಇಟ್ಕೊಂಡ್ಬಿಡ್ತೀವಿ, ಕೇಳ್ತೀವಿ. ಆದ್ರೆ ನನಗೆ ಆ ಜಾಗದಲ್ಲೇ ರೇಡಿಯೋ ಇರೋ ಜಾಗದಲ್ಲೇ ಕೇಳ್ಬೇಕು, ಅದನ್ನ ಜೋರಾಗಿ ಮಾಡ್ಕೋತೀನಿ. ದೇವ್ರ ಕೋಣೆನಲ್ಲಿ ಹೆಂಗೆ ದೇವ್ರು ಇರ್ತಾರೆ, ರೇಡಿಯೋ ಜಾಗದಲ್ಲಿ ರೇಡಿಯೋ ಇರ್ಬೇಕು ಅಲ್ವಾ? ರೇಡಿಯೋದಲ್ಲಿ ಮಾತಾಡಿದ್ರಾ? ಇಲ್ಲ, ಮಾತಾಡಿಲ್ಲ.
ಈಗ ನೀವು ಮಾತಾಡ್ತಿರೋದು ಇದೇ ಫಸ್ಟಾ? ಇದೇ ಫಸ್ಟು. ಹಿಂದೆ ಒಂದ್ಸಲ 80s ಆಕಾಶವಾಣಿಗೆ 80 ವರ್ಷ ಸಂಭ್ರಮ ಅಂತ ಬಂದಿತ್ತು, ನೀವು ಮಾತಾಡಿ ಅಂತ. ನನ್ಗೇನೋ ಭಯ. ಈಗ ಭಯ ಇದೆಯಾ? ಈಗಿಲ್ಲ, ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಲ್ಲ. ಅಲ್ವಾ? ಅಂದ್ರೆ ನೀವು ಇದ್ದಂತ ಜಾಗದಲ್ಲೇನೆ ನಾವು ಬಂದ್ರೆ ಸಹಜವಾಗಿ ಒಂದು ಆತ್ಮೀಯತೆ ಬರುತ್ತೆ. ಇಲ್ಲಾಂದ್ರೆ ರೇಡಿಯೋ ಸ್ಟೇಷನ್ಗೆ ಹೋದ್ಕೊಳ್ಳೆ ಆ ಒಂದು ಸ್ಟುಡಿಯೋ, ಆ ಮೈಕ್ಗಳು ನೋಡಿ ಸಾಮಾನ್ಯವಾಗಿ ಹೆಂಗ್ ಸ್ಟೇಜ್ ಮೇಲೆ ಇರೋ ಮೈಕ್ ನೋಡಿ ಹೆದರ್ತಾರೆ ಜನ, ಹಂಗೆ ಹೆದರ್ತಾರೆ. ಅಂದ್ರೆ ನಮ್ಮಲ್ಲಿ ಹೇಳ್ತಾರೆ ಬಂದವರೆಲ್ಲ, ಹಿಂದೆ ಎಷ್ಟೋ ಹೇಳ್ತೀನಿ ಮಾಡ್ತೀನಿ ಅಲ್ಲ, ಆದ್ರೆ ಸ್ಟೇಜ್ ಆಗ್ಲಿ ಎದುರಿಗೂ ಫೇಸ್ ಮಾಡೋದಾಗ್ಲಿ ಒಂಥರ ಭಯ ಆಗತ್ತೆ. ಅಮ್ಮ, ಈಗಂದ್ರೆ ರೇಡಿಯೋ ಜನರ ಹತ್ರ ಬರಬೇಕು ಅಂದಾಗ ರೇಡಿಯೋದಲ್ಲಿ ಕೆಲಸ ಮಾಡೋರು, ಕಾರ್ಯಕ್ರಮ ವಿಭಾಗದವರು, ಕೆಲಸದವರು ಎಲ್ಲ ಆದಷ್ಟು ಜನರ ಹತ್ರ ಹೋಗ್ಬೇಕಂತ ಏನಾರು ಅನಿಸುತ್ತಾ ನಿಮಗೆ? ಫೋನ್ ಮೂಲಕವಾಗಿ ಅವರಿಗೆ ಹತ್ರ ಆಗಿದ್ದೀವಿ ಅಂದ್ರೆ ಎಲ್ಲರನ್ನು ಎಲ್ಲ ಕಡೆ ಮುಟ್ಟಕ್ಕಾಗಲ್ಲ ಅಂತ ಹೇಳಿ ನಾವು ಫೋನ್ ಮೂಲಕವಾಗಿ ಫೋನಿನ ಕಾರ್ಯಕ್ರಮ ಮಾಡ್ತಿರ್ತೀವಿ. ಅವ್ರ ಜೊತೆಗೆ ಅವ್ರ ಮಾತು, ಅವ್ರ ಅಭಿಪ್ರಾಯ ಎಲ್ಲವನ್ನು ಸೇರಿಸ್ಕೋತೀವಿ. ಹೀಗೆ ನಾವು ಓಡಾಡ್ಕೊಂಡು ಅಂದ್ರೆ ಹೊರಗಡೆ ಹೋಗ್ತೀವಲ್ಲ, ನಾವು OB ಅಂತ ಮಾಡ್ತೀವಿ, ಔಟ್ಸೈಡ್ ಬ್ರಾಡ್ಕಾಸ್ಟ್ ಅಂತ. ನಾವು ಎಲ್ಲ ಕಲಾವಿದರಿಗೆ ಅಲ್ಲಿ ಹೋಗಿ ಡೈರೆಕ್ಟ್ ಭೇಟಿ ಆಗ್ತೀವಿ, ಹಳ್ಳಿಗೆ ಹೋಗ್ತೀವಿ. ಇದು ಇರೋದ್ರಿಂದ ರೇಡಿಯೋದು ಒಂದು ಮಹತ್ವ, ಮತ್ತು ಅವ್ರಿಗೆ ಇಲ್ಲಿ ಬರೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಕಲೆ, ಸಂಸ್ಕೃತಿ, ಸಾಹಿತ್ಯ ಎಲ್ಲವೂ ಕೂಡ ಅವ್ರವ್ರ ಹತ್ರಕ್ಕೆ ಹೋಗಿ ರೆಕಾರ್ಡ್ ಮಾಡಿ ನಾವು ಮಾಡ್ತಾ ಇದೀವಿ. ರೇಡಿಯೋದಲ್ಲಿ ಕೇಳುವಾಗ ಇದು ಬಹುಶಃ ಊರಿಗೆ ಹೋಗಿ ಮಾಡ್ಕೊಂಡ್ ಬಂದಿದ್ರಬಹುದು ಅಂತ ಅನ್ಸುತ್ತೆ. ಬೇರೆ ಕಡೆ ಇದನ್ನ ಪ್ರೋಗ್ರಾಮ್ ಹಾಕಿದಾಗ ಕೇಳ್ತಿರ್ತೀನಲ್ಲ, ಎಲ್ಲೆಲ್ಲೋ ಹೋಗಿ ಮಾಡ್ಕೊಂಡ್ ಬಂದಿರ್ತೀರಾ. ಕೆಲವು ಸಮಯ ಏರಿಯಾ ಯಾವ ಜಾಗದಲ್ಲಿ ಇದೀನಿ ಅಂತ ಹೇಳಿರ್ತೀರಾ, ಅದರಿಂದ ನೀವೆಲ್ಲ ಕಡೆ ಹೋಗಿ ಮಾಡ್ತಿದ್ದೀರಿ ಅಂತ ಅನ್ಸುತ್ತೆ. ಅದು ಒಳ್ಳೇದು. ಓದಿನಿಂದನೂ ಸಾಕಷ್ಟು ಜ್ಞಾನ ಇದೆ, ನೋಡೋದ್ರಿಂದನೂ ಟಿವಿಯಿಂದನೂ ಜ್ಞಾನ ಬರುತ್ತೆ, ಕೇಳೋದ್ರಿಂದ. ಈ ಎಲ್ಲದರೊಳಗೆ ಯಾವುದು ನಿಮಗೆ ಪರವಾಗಿಲ್ಲ, ಇದು ಬೇಕು ಅಂತ ಅನ್ಸುತ್ತೆ? ಹೆಂಗೆ, ಯಾವುದು ಪ್ರಮುಖ ಅನ್ಸುತ್ತೆ? ಕೇಳಿಸ್ಕೊತಾ ಇರೋದು. ಯಾಕೆಂದ್ರೆ ಓದೋದು ಅಂದ್ರೆ ನಾನು ಇಟ್ಕೊಂಡು ಓದ್ಬೇಕು, ಅದು ಸುಮ್ಮನೆ ಕಿವಿಗೆ ಬೀಳ್ತಾ ಇರುತ್ತೆ. ಅದರಿಂದ ಅದು ಕೇಳಿಸ್ಕೊಳ್ಳೋ ರೇಡಿಯೋ ಇರಬೇಕು ಅಂತ. ಇಲ್ಲಿ ಬೇರೆ ಎಲ್ಲ ಮಾಧ್ಯಮಗಳಲ್ಲಿ ಕಣ್ಣಿನ ಕೆಲಸ ಇರ್ತದೆ, ಅಥವಾ ಪೇಪರ್ ಅಂತಂದ್ಮೇಲೆ ಓದೋ ಜ್ಞಾನ ಬೇಕು. ಇದಕ್ಕೇನು ಬೇಡ. ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ನಿರಕ್ಷರಿ ಕೂಡ ಆರಾಮಾಗಿ ಕೇಳಿ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ಬಹುದು. ಎಷ್ಟು ಜನಕ್ಕೆ ಎಷ್ಟು ವಿಷಯ ಗೊತ್ತಾಗೋಗಿದೆ. ನಮ್ಗೆ ಹಳ್ಳಿ ಜನಗಳು ತಿಳ್ಕೊಂಡ್ರೋ ಅಷ್ಟು ವಿಷಯ ಕೆಲವು ಸಮಯ ನಮಗೆ ಗೊತ್ತಿಲ್ಲ, ಅವರು ರೇಡಿಯೋಂದೇ ತಿಳ್ಕೊಂಡಿರ್ತಾರೆ. ಈ ಮಾತು ನೋಡಿ ಕರೆಕ್ಟ್ ಅಲ್ಲ? ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಬೇರೆ ಬೇರೆ ಜನ ಅವ್ರು ಮಾತಾಡೋದು ನೋಡಿದ್ರೆ ಹೇಳ್ತಿರ್ತಾರೆ, ನಮ್ಗೆ ಮಾತಾಡೋದೇ ಗೊತ್ತಿರಲಿಲ್ಲ, ರೇಡಿಯೋ ನಮ್ಗೆ ಮಾತು ಕಲಿಸ್ತು ಅಂತೆಲ್ಲ ಹೇಳ್ತಾರೆ ಅವರು. ಅಮ್ಮ, ನೀವು ಈಗ ರೇಡಿಯೋ ಅಂತೂ ಕೇಳ್ತಿರ್ತೀರಿ, ಇದೊಂದು ನಿಮ್ದು ಹವ್ಯಾಸ ಆಯಿತು. ಮನೆಯಲ್ಲಿ ನೀವು ಏನು ಮಾಡ್ತೀರಿ, ಏನೇನು ನಿಮಗೆ ಗೊತ್ತು? ನನಗೆ ಮನೆ ಎಲ್ಲ ಕೆಲಸನೂ ತುಂಬ ಶ್ರದ್ಧೆಯಿಂದ ಮಾಡ್ತೀನಿ. ಎಲ್ಲ ಮಾಡಬೇಕು ಅಂತ ಇಷ್ಟ ನನಗೆ. ಅಡುಗೆ ಮಾಡೋದಾಗಲಿ, ಬೇರೆ ಕೆಲಸಗಳಾಗಲಿ ಯಾವುದೂ ಬೇಜಾರು ಮಾಡ್ಕೊಂಡು ಮಾಡಲ್ಲ. ಅದಲ್ಲದೆ ನಂಗೆ ಕಂಡ್ಕೊಂಡಿದ್ದೆಲ್ಲ ಮಾಡೋ ಇಷ್ಟ. ಎಲ್ಲದಕ್ಕೂ ಕೈ ಹಾಕ್ತೀನಿ. ಹೊಲಿಯೋದಾಗಲಿ, ನಿಟ್ಟಿಂಗ್ ಆಗಲಿ, ಯಾವ ಥರ ಒಂದು ಡ್ರಾಯಿಂಗ್ ಆಗಲಿ, ರಂಗೋಲಿ ಇಡೋದಾಗಲಿ, ಎಲ್ಲದರಲ್ಲೂ ಇಂಟ್ರೆಸ್ಟು. ನಾನು ಇವಾಗಲೂ ಹೊಲಿತಾ ಇರ್ತೀನಿ. ವಾವ್, ಇದು ನೋಡಿ ಎಷ್ಟು ಮನೆ ಕೆಲಸ ಅಂತಂತೂ ಮಹಿಳೆಯರಿಗೆ ತಪ್ಪಿದ್ದಲ್ಲ, ಮಾಡೇ ಮಾಡ್ತಾರೆ. ಆದರೆ ಇತರ ಈ ಎಲ್ಲ ರಂಗದ ಕಡೆ ನಮ್ಮ ಮನಸ್ಸನ್ನ ನಾವು ನಿಟ್ಟಿಂಗ್ ಅಂದ್ರಲ್ಲ, ಸ್ವೆಟರ್ ಹಾಕೋದು, ಅದು ಹೆಣಿಯೋದು, ಸ್ವೆಟರ್ ಹೆಣಿಯೋದು, ವೈರ್ ಬ್ಯಾಸ್ಕೆಟ್ ಹಾಕೋದು, ಮಿಷಿನ್ ಹೊಲಿಯೋದ್ರಲ್ಲಿ ಬ್ಲೌಸ್ಗಳು ಹೊಲ್ಕೋತೀನಿ. ಯಾವಾಗ ಈ ಹೊಲಿಯೋದು ಯಾವಾಗ ಶುರು ಮಾಡ್ಕೊಂಡ್ರಿ? ನಿಟ್ಟಿಂಗ್ ಎಲ್ಲ ಆದ್ಮೇಲೆ ಅದನ್ನ ಕಲಿಬೇಕಂತ ಅನಿಸ್ತು ಅಥವಾ ಮೊದಲೇ ಹೊಲಿಯೋದು ಬಂತು? ನಂಗೆ ಮೊದಲು ಚಿಕ್ಕ ವಯಸ್ಸಿಂದ ಇದ್ರೆಲ್ಲ ಇಂಟ್ರೆಸ್ಟು. ನಾವು ಹಳ್ಳಿಲಿ ಓದ್ತಾ ಇರುವಾಗ್ಲಿಂದಾನೆ, 5-6ನೇ ಕ್ಲಾಸಲ್ಲಿ ಇರುವಾಗ್ಲಿಂದಾನೇ ಈ ನಿಟ್ಟಿಂಗ್ ಹಾಕೋದು ಅದೆಲ್ಲ ಕಲ್ತ್ಕೊಂಡಿದ್ದೆ. ಈ ಹೊಲಿಯೋದನ್ನ ಸುಮಾರು ನಾನು 62-63ನಲ್ಲಿ ಕಲ್ತ್ಕೊಂಡಿದ್ದು. ಅದಾದಮೇಲೆ ನನ್ನ ಬ್ಲೌಸ್ಗಳು, ಮಕ್ಳಿಗೆ ಬಟ್ಟೆ ಎಲ್ಲ ಹೊಲಿತಾ ಇದ್ದೆ. ಇವಾಗ ನಾನು ಬ್ಲೌಸ್ ಹೊಲ್ಕೋತೀನಿ, ಬ್ಯಾಗು, ಪರ್ಸ್ ಆ ಥರದ್ದೆಲ್ಲ ಮಾಡ್ತೀನಿ, ಹೊಲಿತೀನಿ. ಮಾಡಿ ಬೇರೆಯವ್ರು ಯಾರಿಗಾರ ಕೊಟ್ರಾ ಅಥವಾ ಬರೀ ಕಾಣಿಕೆ ಕೊಡ್ಕೊಂತ ಹೋದ್ರಿ? ಇಲ್ಲ ಕೊಟ್ಟಿದ್ದೀನಿ. ಸುಮಾರು 1.5 ಲಕ್ಷದಷ್ಟು ಅದರಿಂದ ಮಾಡಿದ್ದೀನಿ. ವಾವ್, ಇದು ಬೇಕಾಗಿದೆ ನಮ್ಗೆ ಮೇನು. ಅಂದ್ರೆ ನಮ್ಮ ಒಂದು ದುಡಿಮೆ ಅದು ಒಂಥರ ಹೆಂಗಂದ್ರೆ ಆದಾಯ ತಂದು ಕೊಡ್ಬೇಕು, ಅಥವಾ ನಮ್ಮ ಬರೀ ಆಸಕ್ತಿ, ಅದು ಹವ್ಯಾಸ, ಅದು ಅಷ್ಟಕ್ಕೆ ಆಗಿ ಸೀಮಿತ ಆಗಬಾರ್ದು. ನಿಮ್ಮಲ್ಲಿ ಬಹಳ ಒಂದು ಚೈತನ್ಯ ಇದೆ, ಅದಕ್ಕೆ ನೀವು ಇಷ್ಟೆಲ್ಲ ಕೆಲಸ ಮಾಡಿದಿರಿ. ಅದಕ್ಕೆ ನನಗೆ ಪೆನ್ಷನ್ ಬರುತ್ತೆ. ಆದರೆ ನಾನು ಇದು ಬ್ಯಾಗ್ ಹೊಲ್ದು ಯಾರಿಗಾರು ಒಂದು ಸೇಲ್ ಮಾಡಿದ್ರೆ ಅದರಿಂದ ಬಂದಿದ್ದ ದುಡ್ಡು ತುಂಬ ಖುಷಿ ಅನ್ಸುತ್ತೆ. ಕರೆಕ್ಟ್, ನಾವು ಮಾಡಿದ್ದು ಅಂತ ಇರುತ್ತಲ್ಲ. ಈ ನಡುವೆ ಈಗಲೂ ನನಗೆ ಅದರಿಂದ ಮಾಡಿದ್ರೆ ಸಂಪಾದನೆ ಇದೆ ಅಂತ ಧೈರ್ಯ ಇದೆ, ಸಂಪಾದಿಸ್ಬೋದು. ನಾವಿರೋ ತನಕ ಮಾಡ್ಬೋದು, ಗಟ್ಟಿ ಇರೋ ತನಕ. ಆದರೆ ಇವಾಗ ಜಾಸ್ತಿ ಹೊಲಿಯೋಕ್ಕಾಗಲ್ಲ, ಹೊಲ್ದು ಇಟ್ಟಿರ್ತೀನಿ. ಮನೆಗೆ ಯಾರು ಬಂದರೆ ಗಿಫ್ಟ್ ಥರ ಕೊಡ್ತಿರ್ತೀನಿ. ದೀರ್ಘಾಯುಷಿಗಳು ನೀವು ಖಂಡಿತ ಆಗೇ ಆಗ್ತೀರಿ, ಯಾಕಂದರೆ ನಿಮಗೆ ಇಷ್ಟೆಲ್ಲ ಆಸಕ್ತಿ ಇದೆ, ಬೇರೆ ಕಡೆ ಎಲ್ಲ ಅನೇಕ ಕ್ಷೇತ್ರಗಳಲ್ಲಿ ತೊಡಗಿಸ್ಕೋಬೇಕು ಅಂತ ನಾವು ಮನಸ್ಸು ಈಗಲೂ ಇದೆ. ಒಳ್ಳೆಯದಮ್ಮ, ನೀವು ಭಾಳ ಪ್ರೀತಿಯಿಂದ ರೇಡಿಯೋ ಕೇಳ್ತಾನೆ ಬಂದಿದ್ದೀರಿ, ಮತ್ತು ಈ ವಯಸ್ಸಲ್ಲೂ ಕೂಡ ಆ ರೇಡಿಯೋ ಮೇಲಿನ ಪ್ರೀತಿಯನ್ನು ನೀವು ಹಾಗೆ ಇಟ್ಕೊಂಡಿದ್ದೀರಿ. ಈಗ ಹೆಂಗೆ ಬೇರೆಯವರು ಯಾರೋ ಸ್ವಯಂ ಉದ್ಯೋಗ ಮಾಡ್ತಿರೋರು ಅದನ್ನ ನೋಡಿ ನಾವು ಮಾಡ್ಬೇಕಂತ ಅನ್ಸತ್ತೆ ಅಂತ ಹೇಳ್ತಾರೆ, ಹಂಗೆ ನೀವು ಕೂಡ 83ನೇ ವಯಸ್ಸಲ್ಲಿ ರೇಡಿಯೋ ಕೇಳ್ತಾ ಇದ್ದೀನಿ ಅಂದಮೇಲೆ ಬೇರೆಯವರು ನಿಮ್ಮ ಮಾತು ಕೇಳಿ ನಾನು ಕೂಡ ರೇಡಿಯೋ ಕೇಳಬೇಕು ಅಂತ ಅನ್ಸ್ಬೋದೇನೋ, ಇಷ್ಟ ಇರೋರ್ಗೆ ಅನ್ಸುತ್ತೆ. ಆಯ್ತಮ್ಮ, ಧನ್ಯವಾದಗಳು, ನಮಸ್ಕಾರ. ನೀವು ಬಂದಿದ್ದಕ್ಕೆ ಸಂತೋಷ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ.
ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.